ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಿಂಡಿಗೆ ದೋಸೆ, ಕ್ಯಾಬೇಜ್ ಪಲ್ಯ ಮತ್ತು ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ದೋಸೆ ಹಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ದಿನ ಮುಂಚೆನೇ 1.5 ಪಾವು ಅಕ್ಕಿ, ರೇಷನ್ ಅಕ್ಕಿ, ಅದರ ಜೊತೆ ಅರ್ಧ ಪಾವಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಮತ್ತು ಒಂದು 5-6 ಗಂಟೆ ನೆನೆದ ಮೇಲೆ ಅದಕ್ಕೆ 1 ಕಪ್ ಅನ್ನನ ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೆ. ಕೆಲವರು ಇದಕ್ಕೆ ಅವಲಕ್ಕಿನೂ ಹಾಕಿ ರುಬ್ಕೋತಾರೆ. ನಾನು ಅಷ್ಟೇ ಅವಲಕ್ಕಿನೂ ಹಾಕ್ತೀನಿ, ಕೆಲವೊಂದು ಸಲ ಅನ್ನನೂ ಹಾಕ್ತೀನಿ. ಯಾವುದಾದ್ರು ಒಂದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಉಪ್ಪು ನೈಟಲ್ಲೇ ಕಲಿಸ್ಕೊಬಿಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಈಗ ಕ್ಯಾಬೇಜ್ ಪಲ್ಯಕ್ಕೆ ಕ್ಯಾಬೇಜನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಬಿಡ್ತಾಯಿದ್ದೀನಿ ಹಾಗೆಯೇ. ಯಾಕೆಂದರೆ ಅದರಲ್ಲಿ ಎಳೆ ಇರೋದ್ರಿಂದ ಒಳಗಡೆ ಏನಾದರೂ ಕ್ರಿಮಿಕೀಟಗಳಿದ್ದರೆ ಅದೆಲ್ಲ ಆಚೆ ಬಂದುಬಿಡುತ್ತೆ ಉಪ್ಪು ಹಾಕೋದ್ರಿಂದ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ 1-2 ಸಲ ನೀರಲ್ಲಿ ತೊಳ್ಕೊಬಿಟ್ರೆ ಕ್ಯಾಬೇಜ್ ತುಂಬ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಪಲ್ಯಕ್ಕೆ ನಾನು 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮ್ಯಾಟೊ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕರಿದ್ಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಪಲ್ಯಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಅಷ್ಟೇ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೊ, ಆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕ್ಯಾಬೇಜ್ ಸೇರಿಸಿ ಕಮ್ಮಿ ಹುರಿನಲ್ಲಿ ಒಂದು 5 ನಿಮಿಷ ಬೇಯಿಸಿದರೆ ಆಯಿತು. ಪಲ್ಯ ರೆಡಿನೇ ಆಗೋಗುತ್ತೆ. ಇದಕ್ಕೆ ನೀರನ್ನು ಹಾಕಬೇಕಾಗಿರೋ ಅವಶ್ಯಕತೆ ಇಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲೇ ಬೇಯಿಸಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲಿ ಮನೇಲಿ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ತವಾ ಮೇಲೆ 1 ಕಪ್ಪು ಶೇಂಗಾನ ಹಾಕಿ ಹುರ್ಕೋತಾ ಇದ್ದೀನಿ. ಹಾಗೆ ಒಂದು 7-8 ಬೆಳ್ಳುಳ್ಳಿ ಎಳೆಗಳು, ಹಾಗೆ ಒಂದು 3 ಚೂರಷ್ಟು ಕಾಯಿ, ಹಾಗೆ ಒಂದು 7-8 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಅದನ್ನು ಸೈಡ್ಗೆ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ ಶೇಂಗಾ ಬೀಜನ ಸೇರಿಸ್ಕೊಂಡು ಸಣ್ಣಗೆ ಹಚ್ಕೊಂಡಿರೋ ಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ಕಾಯಿನ ಹುರಿಯೋದ್ರಿಂದ ಸಂಜೆವರೆಗೂ ಚಟ್ನಿ ಕೆಡೋಲ್ಲ ಮತ್ತು ಫ್ರಿಜ್ಜಲ್ಲಿ ಇಟ್ಟರು ಟೇಸ್ಟ್ ಹಾಗೇ ಇರುತ್ತೆ. ಹಾಗಾಗಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಖಾರ ತಿನ್ನೋದು ಕಮ್ಮಿ, ಹಾಗಾಗಿ ಒಂದು 7-8 ಮೆಣಸಿನ್ಕಾಯಿ ಸೇರಿಸ್ಕೊತೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು 1-2 ಇಂಚಷ್ಟು ತೊಳೆದಿಟ್ಟಿರುವ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂಚೂರು ನೀರು ಹಾಕಿ ಮಿಕ್ಸಿಲಿ ಆಡಿಸಿದ್ರೆ ಆಯಿತು. ಚಟ್ನಿ ಕೂಡ ರೆಡಿಯಾಗಿ ಹೋಗುತ್ತೆ. ಈಗ ದೋಸೆ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಒಂಚೂರು ನೀರು ಚಿಮುಕಿಸಿ ಒಂದು ಟಿಶ್ಯೂ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1-2 ಸೌಟಷ್ಟು ಹಿಟ್ಟನ್ನ ಹಾಕಿ ಹರಡಿದ್ರೆ ಆಯಿತು. ದೋಸೆ ರೆಡಿ ಆಗೋಗುತ್ತೆ. ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಬಾಯ್.